ಸ್ವಾಗತಂ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲಿ ಸಾವಂತವಾಡಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾತ್ರಿ ಲೋಡಿಗೆ ಬಂದಿದ್ದು, ನಿನ್ನೆ ಸಾಯಂಕಾಲ ರಾತ್ರಿನೇ ಲೋಡ್ ಆಗಿತ್ತು. ಲೋಡ್ ಮಾಡಿ ಇಲ್ಲೇ ಬಿಲ್ಲಿಸ್ಕೊಂಡು ಪಾರ್ಕಿಂಗ್ ಮಾಡ್ಕೊಂಡಿದ್ವಿ. ಇನ್ನು 5 ಟನ್ ಪಾರ್ಸಲ್ ಹಾಕ್ಬೇಕು, ಮೇಲೆ 30 ಟನ್ ಲೋಡ್ ಮಾಡಿದ್ದೀವಿ. ಏನಂದ್ರೆ ಇದು ಗುಲ್ಮಂಗ್ಲ ಪ್ಲೇಟ್ ಅಂತಾರೆ. ಏನಕ್ಕೆ ಹೋಗ್ತಕ್ಕೋ ಗೊತ್ತಿಲ್ಲ. ಒಂದ್ಸಲಿ ಕಿಟ್ಟಷ್ಟು ಲೋಡ್ ಮಾಡ್ಕೊಂಡು ಬಂದಿದ್ದ, ಅದೇ ಲೋಡಿಗೆ ಬಂದೀನಿ. ಇನ್ನು 5 ಟನ್ ಲೋಡ್ ಮಾಡೋಕ್ಕೆ ವಾಕಿಗೆ ಹೋಗ್ಬೇಕು ನಾನು. ಇವಾಗ 8:30 ಎದ್ದು ಅದು ವೇಟ್ ಮಾಡ್ಕೊಂತ ಇವಾಗ 8:30 ಎದ್ದು ಹೋಗ್ತಾ ಇದ್ದೀವಿ. ಎಂಥ ಕಚಡ ರೋಡಾಗಿ ಬಂದೀವಂದರೆ ಹೇಳ್ಬಾರ್ದು. ಬರೀ ಗುಂಡಿ ನೋಡ್ಬೋದು. ಒಂದು ಟೀ ಸಿಕ್ಕತ್ತ, ಒಂದು ಏನೇನು ಸಿಗಲ್ಲ. ನೋಡಿ ನೀವೇ ರೋಡ್ ಹೆಂಗಾಯ್ತು ಅಂತೇಳಿ. ಈ ರೋಡಾಗಿ ಬಂದೀವಿ. ಇದರಿಂದ ಸ್ಟಾರ್ಟಿಂಗು. ಇನ್ನು ಮುಂದಕ್ಕೆ ಹೋದ್ರೆ ಇನ್ನೂ ಐತೆ. 30 ಟನ್ ಲೋಡ್ ಆಗೈತೆ. ಹೈಟೆಕ್ ಲೆವೆಲ್ ಐತೆ. ಟಾರ್ಪಲ್ ಹಾಕಿದ್ದೀವಿ ನೋಡಿ, ಹಳದಿ ಟಾರ್ಪಲ್ ಹಾಕ್ದಲ್ಲೇ ಬಿಲ್ ಕೊಡಲ್ಲ ಅಂದರು. ಅದಕ್ಕೆ ಹಾಕಿ ನಿಲ್ಲಿಸಿದ್ದೀವಿ ರಾತ್ರಿನೇ. ಒಂದು 4 ಗಂಟೆಗೆ ಬಿಲ್ ಕೊಟ್ಟ. 4 ಗಂಟೆ ಆಯ್ತು ಬಿಲ್ ಕೊಟ್ಟ. ಹಗ್ಗ ಟಾರ್ಪಲ್ ಹಾಕೋಷ್ಟೇ ನಾವು 4 ಗಂಟೆ ಮಕ್ಕಂಡು 8:30 ಎದ್ದು ಹೊಲ್ಟಿವಿ ನೋಡಿ. ರಾತ್ರೆಲ್ಲ ಬರೀ ಸೊಳ್ಳೆ ಹೊಡೆದ್ಬಿಟ್ಟಿವಿ ಗುರು. ಅಲ್ಲಿ ಸಿಕ್ಕಾಪಟ್ಲೆ ಸೊಳ್ಳೆ. ಆ ಕೂಲರ್ ಹಾಕಿದ್ರೂ ಅದು ಯಾಕೋ ಗಾಳಿ ಸ್ವಲ್ಪ ಬರ್ತೈತೆ. ಅದಕ್ಕೂ ಮಗ್ಗ ಕಮ್ಮಿ ಆಗಲಿಲ್ಲ ಸೊಳ್ಳೆ. ನೋಡಿ ಇಲ್ಲಿ ಹೆಂಗೈತೆ, ಹಂಸಿದ್ದಂಗೆ. ನಮಗಿನ್ನ ಮೇನ್ ರೋಡ್ ಇನ್ನೊಂದು 4-5 ಕಿಲೋಮೀಟ್ರ್ ಐತೆ. ಫಸ್ಟ್ ಕುಡಿಯೋಕೆ ನೀರು ಕಾಲಾಗಿದ್ದಾವೆ. ನೀರು ಹಿಡ್ಕೊಂಡು ಇಲ್ಲಿ ಗುಜರಾತ್ ಮಹಾರಾಷ್ಟ್ರ ಬಾರ್ಡರ್ ಬರ್ತೈತೆ. ಆ ಬಾರ್ಡ್ರ್ ಹತ್ರ ಹೋಗಿ ನಿಲ್ಲಿಸಿ ಅಡುಗೆ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಆತ ಹಂಗೆ ಅವನಿಗೆ ಟ್ರಾನ್ಸ್ಪೋರ್ಟ್ ನಿನಗೆ ಏನಂತಾನ. ಬನ್ನಿ ಅಲ್ಲಿಗೆ ಹೋಗೋಣ, ಮೇನ್ ರೋಡಿಗೆ ಹೋಗಿ ಸಿಗೋಣ. ಇಷ್ಟೇ ತಕ್ಕನ ಇಲ್ಲಿ ಬಾರ್ಡ್ರಾಗಿ ನಿಂತಿದ್ವಿ. ಬೆಳಗ್ಗೆ ಬಂದು ಅಡುಗೆ ಮಾಡ್ಕೊಂಡು ಉಂಡ್ವಿ, ಹೊರಡ್ತಾ ಇದೀವಿ ನೋಡ್ರಿ. ಇವಾಗ ಇನ್ನೊಂದು 5 ಟನ್ನಿಂದು ಆರ್ಡ್ರ್ ಬಂತು. ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬೇಕಂತೆ. ಕ್ಯಾನ್ ತಕ್ಕ ಹಿಂದೆ ಯಾವನ್ ಗಾಡಿ ಅದಾವೆ ನೋಡು, ಇಲ್ಲೇ ರೋಡಿಗೆ ತಾಣನ. ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗ್ಬೇಕಂತೆ. ಇವಾಗ ಒಂದು ಲೊಕೇಶನ್ ಕೊಟ್ಟಿಲ್ಲ, ಇನ್ನು ಬಿಲ್ ಬೇರೆ ಚೇಂಜ್ ಮಾಡಬೇಕು. ಅಂದರೆ ಇನ್ವೆಸ್ಟ್ ಕೊಡ್ಬೇಕಂತೆ. ವೈಟ್ ಫೀಲ್ಡ್ಗೆ ಹಾಕ್ಬಿಟ್ಟಂಗೆ ಗುರು, ಗೊತ್ತಿಲ್ದಂಗೆ ನಮಗೆ. ಕೆಳಗಿಂದು 30 ಟನ್, ಇನ್ನು 5 ಟನ್ ಎಲ್ಲಿಗೈತೆ ಅಂತ ಗೊತ್ತಿಲ್ಲ. ಅದು ನೆಲಮಂಗ್ಲಕ್ಕೆ ಇಲ್ಲ, ನೆಲಮಂಗ್ಲ ಹಾಕಿದ್ರೆ ಚೆನ್ನಾಗೈತೆ. ಸಿಟಿಗೆ ಹಾಕ್ದಂಗೆ ನೋಡಿ. ಇವಾಗ ಇಲ್ಲೆಲ್ಲ ರೋಡಿಗೆ ತಗೊಳ್ಳೋಣ. ಇಲ್ಲಿ ಗಾಡಿ ಬರ್ತಾನೆ ಇದ್ದಾವೆ. ಹೋಗೋಣ ADCಗೆ. 5 ಟನ್ ಮಾಲಿಲ್ಲ, ಅದು ಎಷ್ಟೊತ್ತಿಗೆ ಹಾಕ್ತಾರೆ ಏನೋ. ಇಷ್ಟೊತ್ತು ಸಿಕ್ಕಾಬಟ್ಲೆ ದೂರ. ಇಲ್ಲಿ ಯಾವಾಗ ನಮ್ಮ ಊರ ಕಡೆಗೆ ಬರ್ತೀವಿ ಅನ್ನಂಗೆ ಆಗ್ಬಿಟ್ಟದೆ. ಅಷ್ಟು ಬಿಸಿಲು. ಏನೋ ಇಲ್ಲಿ ನಿಲ್ಸ್ಕೊಳಕ್ಕೆ ಜಾಗ ಐತೆ, ನಿಲ್ಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಇಲ್ಲ ಅಂದಿದ್ರೆ ಹೋಟ್ಲಿಗೆ ಹೋಗ್ಬೇಕಾಯ್ತು, ಇಲ್ಲ ಪಾರ್ಕಿಂಗ್ ಹೋಗ್ಬೇಕಾಯ್ತು. ಪಾರ್ಕಿಂಗ್ ಹೋಗಿದ್ರೆ ಸುಮ್ಮನೆ 150 ರೂಪಾಯಿ ಕೊಡ್ಬೇಕಾಯ್ತು. ನೀರಿಂದು ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ, ಎಲ್ಲ ಸಿಗ್ತೈತಿದ್ವಿ. ಹಗ್ಲತ್ತೊಂದೇ ನಿಂತ್ಕೋಬೇಕು, ರಾತ್ರಿಗೆ ನಿಂತ್ಕೊಬಾರ್ದಿಲ್ಲಿ. ರಾತ್ರಿಗೆ ನಿಂತ್ಕೊಂಡ್ರೆ ಮೊಬೈಲು ಡೀಸೆಲ್ಗೆ ಹೋಗ್ತಾವಂತೆ. ಗ್ರೀಸ್ ಹೊಡಿಯೋನು ಹೇಳ್ದ. ನಾವು ಗ್ರೀಸ್ ಹೊಡಿಸ್ಬೇಕಾಯ್ತು, ಹಂಗೆ ಬಂದ್ಬಿಟ್ವಿ. ನೀವು ನೋಡಿದ್ರು ಹಿಂದೆನೇ ನೋಡಲ್ಲ, ಹಂಗೆ ನುಗ್ಗಿ ಬರ್ತಾನೆ ನಿಲ್ಲಿಸ್ತಾ. ಯಾಕೆ ಹೇಳಿ, ಅವ್ನು ಅಪೋಸಿಟ್ ಬಂದಲ್ಲ ಒನ್ ವೇನಾಗೆ, ಹಂಗಾಗಿ ನಿಲ್ಲಿಸ್ತಾ. ನೋಡಿ ಇದೆಲ್ಲ ಫುಲ್ ಜಾಮ್ ಇರುತ್ತೆ. ಬನ್ನಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗ ಹೋಗಿ ಸಿಗೋಣ ಗುರು. ಅಲ್ಲಿಂದ ಬಂದು ಇಂಡಸ್ಟ್ರಿಯಲ್ ಏರಿಯಾದಾಗ ಸೈಡ್ಗೆ ಹಾಕಿದ್ದೀವಿ. ಇನ್ನು ನಮಗೆ ಲೊಕೇಶನ್ ಕೊಟ್ಟಿಲ್ಲ ಇನ್ನೊಂದು ಕಡೆ ಎಲ್ಲಂತಂದು. ಇಲ್ಲಿ ಜಾಗ ಚೆನ್ನಾಗಿತ್ತು, ನೆರಳು ಇತ್ತು, ಮರದ ನೆರಳು. ಅದಕ್ಕೆ ನಿಲ್ಸಿದ್ವಿ. ಫಸ್ಟ್ ಈ ಕಡೆಯಿಂದ ಬಂದು ನಿಲ್ಸಿದ್ವಿ. ಪೊಲೀಸ್ನವ್ರು ಬಂದು ಗಾಡಿ ಉಲ್ಟಾ ತಿರುಗಿಸಿ ನಿಲ್ಸಂದ್ರು. ಅದಕ್ಕೆ ತಿರುಗಿಸಿ ನಿಲ್ಸಿದ್ವಿ. ನೆರಳು ಚೆನ್ನಾಗೈತೆ, ತಣ್ಣ ಗಾಳಿ ಸೂಪರಾಗಿ ಬರ್ತೈತಿ. ಇಲ್ಲ ಅಂತೂ ಬಿಸ್ಲಾಗ ಅಲ್ಲಂತೂ ಸತ್ಬಿಟ್ಟಿವ್ರು. ಈ ಮರದ ನೆರಳು ಚೆನ್ನಾಗೈತೆ. ಆಮೇಲೆ ಬಿಸಿಲು ಬಂದರೆ ಆ ಕಡೆ ನೆರಳು ಅದೆಲ್ಲ ಬರುತ್ತೆ ನೋಡಿ. ಇನ್ನು 2ನೇದು ಜಾಗ ಲೊಕೇಶನ್ ಕೊಟ್ಟಿಲ್ಲ ಎಲ್ಲಿ ಅಂತಂದು. ಇಲ್ಲೇ ಅಂತ ಹೇಳಿದಾನೆ. ಇನ್ನು ಸೆಟ್ಟಿಂಗ್ ಮಾಡ್ಬೇಕಲ್ಲ ಗುರು. 5 ಟನ್ನು ಇದು ಹೈಟೆಕ್ವರೆಗೂ ಐತೆ. ಈಗ 30 ಟನ್ನು. ಇದ್ರ ಮೇಲೆ ಇನ್ನು 5 ಟನ್ನು ಸೆಟ್ಟಿಂಗ್ ಮಾಡಿ ಆಮೇಲೆ ಲೋಡ್ ಮಾಡಿಸೋದು. ನಾವು ಹೆಂಗಾಗ್ಬಿಟ್ಟು ಅಂದರೆ ಫಸ್ಟು ನೀರು ಸಿಗ್ಬೇಕು ಸ್ನಾನ ಮಾಡೋಕ್ಕೆ, ಹಂಗಾಗ್ಬಿಟ್ಟತ್ತೆ. ಎಲ್ಲಿ ನೋಡಿದ್ರು ಸೆಕೆ ಅಂದರೆ ಸೆಕೆ. ಇಲ್ಲಿಂದ ಊರಿಗೆ ಹೋದ್ರೆ ಸಾಕಂತ ಕಾದ್ಬಿಟ್ಟಿದ್ದೀವಿ, ಹಂಗೆ ಸೆಕೆ ಆಗ್ತೈತೆ. ಒಳಗೆ ಕೂತ್ಕೊಂಡ್ರೆ ಸೆಕೆ, ಹೊರಗೆ ಬಂದರೆ ಒಂಚೂರು ತಣ್ಣಗನ್ನ ಇರ್ತತೆ. ಇನ್ನು ಲೊಕೇಶನ್ ಕೊಡಬೇಕು. ಮಹಾರಾಷ್ಟ್ರದಾಗ ಡೀಸೆಲ್ ಬೇರೆ ಸಿಗ್ತಾ ಇಲ್ಲ, ಇಲ್ಲೇ ಫುಲ್ ಮಾಡಿಸ್ಕೊಂಡು ಹೋಗ್ಬೇಕು. ನೋಡೋದು
ಇಲ್ಲಿಂದ ಎಷ್ಟೊತ್ತಿಗೆ ಬಿಡಿಸ್ತಾನೋ ಏನು, ಎಷ್ಟೊತ್ತಾದರೂ ನಾಸಿಕ್ ಪಾಸ್ ಮಾಡೋಂಗಿರು. ಯಾಕಂತೀರ ಲಿಫ್ಟ್ ಎತ್ತಿ ಓಡಿಸ್ಬೇಕು. RTO ಸಿಕ್ಕರೆ ಕೇಸ್ ಆಗ್ಬಿಡ್ತಾನೆ ನಾಸಿಕ್ನಾಗೆ. ನಾವು ಟೈರ್ ಬಿಚ್ಚಿ ಸಿಂಗಲ್ ಮಾಡ್ಕೋಬೇಕಂತಿದ್ವಿ. ಸಿಂಗಲ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಣೆ ಬೀಳ್ತತೆ. ಇವು ಎಲ್ಲ ನೋಡ್ದೋಗಿದ್ದಾವೆ ಅಂತೇಳಿ ಸುಮ್ಮನೆ ಆದ್ವಿ, ಏನೋ ಟೆನ್ಷನ್ ತಾಣ್ದಂಗೆ. ಇವಾಗ ಇನ್ನೊಂದು ಪಾಯಿಂಟು ಲೊಕೇಶನ್ ಕೊಟ್ಟಾಗ ಲೋಡ್ ಮಾಡಬೇಕು. ನಮ್ಮ ಟ್ರಾನ್ಸ್ಪೋರ್ಟ್ನಾಗ ಹೇಳಿದ್ವಿ ಬೇಗ ಲೋಡ್ ಮಾಡಿಸು, ಸಾಯಂಕಾಲ ಒಂದು 5-6 ಗಂಟೆ ಎಷ್ಟೊತ್ತಿಗೆ ಬಿಡ್ತೀವಿ ಅಂತಂದು. ಅವನು ಇನ್ನೂ ಹ್ಞೂ ಅಂತಾನೆ. ನೋಡಬೇಕು, ಬನ್ನಿ ಲೋಡಿಗೆ ಹೋದ್ಮೇಲೆ ಸಿಗೋಣ. ಇನ್ನು 8 ಟನ್ ಲೋಡಿಂಗ್ ಕನ್ಫರ್ಮ್ ಆಗೈತೆ. ಇಲ್ಲೇ ಹೋಗ್ತಾ ಇದ್ದೀನಿ. 4 ಕಿಲೋಮೀಟ್ರ್ ಐತೆ ಅಷ್ಟೇ ಲೊಕೇಶನ್ನು. ಇವಾಗ ಲೊಕೇಶನ್ ಹಾಕಿದ್ರು, ಹೋಗ್ತಾ ಇದ್ದೀವಿ. ಇವಾಗ ಇನ್ನೂ ಟಾರ್ಪಲ್ ತೆಗಿಬೇಕು ನಾವು. ಟಾರ್ಪಲ್ ತೆಗೆದ್ರೆ ಇವಾಗಲೇ ಲೋಡ್ ಮಾಡ್ತಾರಂತೆ. ಕೇಳಿದ್ವಿ, ಬೇಗ ಬಂದು ಲೋಡ್ ಮಾಡ್ತೀವಿ ಅಂದರು. ಇಲ್ಲಿಂದ ಹೋಗೋಕೆ ನೋಡಿದ್ರು ರೈಟಿಗೆ ಇದೇ ಜಾಗ. ಇಲ್ಲಿ ಹತ್ರ ಬಂದು ನಿಲ್ಸ್ಕೊಂಡದ್ದು ಒಳ್ಳೇದಾಯ್ತು. ಯಾಕಂದ್ರೆ ಅಲ್ಲಿ 20-30 ಕಿಲೋಮೀಟ್ರ್ ಹಿಂದೆ ಯಾಕೆ ನಿಲ್ಸ್ಕೋಬೇಕಂತ ಹೇಳಿ ಇಲ್ಲಿ ಬಂದು ನಿಲ್ಸ್ಕೊಂಡಿದ್ವಿ. ಇವಾಗ ಇಲ್ಲಿಂದ ಹೋಗಿ ಮುಂದೆ ಒಂದು ಸರ್ಕಲ್ ಬರ್ತೈತೆ. 1 ಕಿಲೋಮೀಟ್ರಾಗೆ ಅಲ್ಲಿಂದ ಲೆಫ್ಟ್ ಹೋಗಿ 100 ಕಾಟ್ ಅಂತ ಬರ್ತೈತೆ. ಅಲ್ಲಿಂದ ಒಳಗೆ ಹೋಗ್ಬೇಕಂತೆ. ಒಂದು ಸಲ ಹೋಗಿದ್ನೇನೋ ನೆಲಮಂಗ್ಲದ ಒಂದು 4 ಟನ್ ತುಂಬಿಕೆ ಬಂದಿದ್ದೇನೋ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋಗಿ ಸಿಗೋಣ ಬನ್ನಿ. ಬಂದು ಪಾಯಿಂಟ್ಗೆ ಹಾಕಿದ್ವಿ ಶ್ರೀನಿವಾಸದ್ದು. ಅವಾಗಲೇ ಒಂದು ಸಲ ಇಲ್ಲಿ ನೆಲಮಂಗ್ಲಕ್ಕೆ ತುಂಬ್ಕೊಂಡು ಹೋಗಿದ್ದೆ 5 ಟನ್ನು. ಆ ಗಾಡಿ ಫುಲ್ ಲೋಡ್ ಆಗೈತೆ. ಇವಾಗ ನಮ್ಮದೇ ಲೋಡಿಂಗು. ಹಗ್ಗ ಟಾರ್ಪಲ್ ಎಲ್ಲ ತೆಗ್ದಿದ್ದೀವಿ. ನೋಡಿ ಇಷ್ಟು ಖಾಲಿ ಐತಿ. ಇನ್ನು ಇವೆಲ್ಲ ಗುಂಡು ಮಂಗ್ಲ ಪೊಡ್ ಮಾಡೋ ಪ್ಲೇಟ್ ಇದ್ದಂಗೆ ಅದಾವೆ. ಈ ಲೋಡ್ನ ತಿಪ್ಪೇಶಿ ಒಂದ್ಸಲ ತುಂಬ್ಕೆ ಬಂದಿದ್ದ. ಇವಾಗ ನಾನು ಹೋಗಿ ತುಂಬ್ಕೆ ಬಂದಿನಿ ಗುರು. ಇಲ್ಲಿ ಎಷ್ಟಕ್ಕೊಂದು ಗ್ಯಾಪ್ ಐತಿ, ಇಲ್ಲಿ ಗ್ಯಾಪ್ ಐತಿ. ಇದೇನು ಗುರು ತಿರುಗಿಬಿಟ್ಟತ್ತ ಅಲ್ಲಿ? ಇದು ಅದೆಂಥ ಪ್ಯಾಕಿಂಗ್ ಇಟ್ಟಿದ್ದಾರೆ ಕಡೆ, ಲೂಸ್ ಪ್ಯಾಕಿಂಗ್ ಇಟ್ಟಿದ್ದಾರೆ, ತಿರುಗಿಬಿಟ್ಟವೆ ನೋಡಿ. ಇಲ್ಲಿ ಇಟ್ಟಿದ್ದಾರೆ. ಇವಾಗ ಇದ್ರ ಸೊಂದಿಗೆಲ್ಲ ಮಾಲ್ ಹಾಕಿದ್ರೆ ತಕ್ಕಣಕ್ಕೆ ಬರೋಲ್ಲ. ಮೇಲೆ ಹಾಕ್ತಾರೆ ಅಷ್ಟೇ ಚೀಲನ. ನೋಡಿ ಕ್ಲೀನಾಗಿ ಚೀಲ ಏನೋ ಇಕ್ಬೇಕ. ನೋಡಿ ಗುರು, ಇಲ್ಲಿ ಗ್ಯಾಪ್ ಬಿಟ್ಬಿಟ್ಟತ್ತ. ಅಲ್ಲಿ ಎಲ್ಲ ಜಾಗ ತಿರುಗಿಬಿಡ್ದಾವೆ. ಕ್ಲೀನಾಗನ್ನ ಇಕ್ಬೇಕ. ಬಡ್ಡಿ ಮಕ್ಕಳು ಸರಿಯಾಗಿ ಇಕ್ಕಿಲ್ಲ ನೋಡಿ. ಇದೊಂದು ಕೆಳಕ್ಕೆ ಹೋಗೈತಿ. ಇವಾಗ ಒಳಗೆ ಇಳಿಯೋಕ್ಕಲ್ಲ ನಮಗೆ. ನೋಡೋಣ ಇದ್ರ ಸೊನ್ನೆಕ್ಕೆ ಏನನ್ನ ಹಾಕ್ತಾರೇನೋ ಇವರು. ಅಂಥ ರೋಲ್ ಬಿಟ್ಟರೆ ಎತ್ಕೊಬೋದು. ನೋಡೋಣ ಬನ್ನಿ ಯಾವಾಗ ಲೋಡ್ ಮಾಡ್ತಾರಂತೇಳಿ. ಆ ಗಾಡಿ ಲೋಡ್ ಮಾಡಿ ಎಲ್ಲ ಹೋಗಿದ್ದಾರೆ. ಊಟಕ್ಕೆ ನಾನು ಹೋಗಿದ್ದಾರೇನೋ, ಬಂದಮೇಲೆ ನೋಡೋಣ. ನೋಡಿ ಲೋಡ್ ಮಾಡಿದ್ದಾರೆ. ಇನ್ನು 1.5 ಟನ್ ಮಾಲ್ ಹಾಕ್ಬೇಕಂತೆ. ಅಲ್ಲ 4 ಟನ್ ಆಗಿತ್ತೆ. ಇನ್ನೊಂದು ಟನ್ ಸ್ವಲ್ಪ ಬರ್ತದಂತೆ. ಆಟೋದಾಗ ಹಾಕ್ಬೇಕು. ನೋಡಿ ಕ್ಯಾಬಿನ್ ಲೆವೆಲ್ ಕರೆಕ್ಟಾಗೈತೆ. ಹೈಟಿಲ್ಲ ಏನಿಲ್ಲ, ನಾವೇ ಹಾಕ್ಕೊಂಬಿಡೋದು ಹಗ್ಗ ಟಾರ್ಪಲ್ಲು. ನೋಡೋಣ, ಒಂದು 6 ಗಂಟೆಗೆ ಬಿಟ್ಟರೆ ಸಾಕಿಲ್ಲಿಂದ. ಇನ್ನು ನಮ್ಮ ಆಫೀಸ್ನಲ್ಲಿ ಬರೋದು ಎಷ್ಟೊತ್ತಿಗೆ ಬರ್ತಾನೆ ಇದು ಡೀಸೆಲ್ ಹಾಕ್ಸೋಕ್ಕೆ. 4 ಟನ್ ಆಗಿತ್ತಂತೆ. ಇನ್ನೂ ಸ್ವಲ್ಪ ಇತ್ತಂತ ಹಾಕೋದು. ಬಂದಮೇಲೆ ಹಾಕೋಣ. ನಾನಂತೂ ಅಲ್ಲೋಗಿ ಮಲ್ಕೊಂಬಿಟ್ಟಿದ್ದೆ. ಆರಾಮಾಗಿ ಒಂದೊಂದು ಬಿಟ್ಟು ಹಾಕ್ಬೋದು. ಇನ್ನೂ ಬಿಸಿಲು ಕಮ್ಮಿನೇ ಆಗಿಲ್ಲ ಗುರು. 4 ಗಂಟೆ 5 ಗಂಟೆ ಆಗೈತೇನೋ. ನೋಡೋಣ ಬನ್ನಿ ಮಾಲ್ ಬಂದಮೇಲೆ. 1 ಗಂಟೆ ಅರ್ಧ ಗಂಟೆ ಕಾಯಿ ಅಂತ ಹೇಳಿದ್ದಾನೆ ಗುರು. 4 ಗಂಟೆಗೆ ಲೋಡ್ ಆಯ್ತು. ಇನ್ನು ಯಾವುದೋ ಒಂದು ಸ್ವಲ್ಪ ಮಾಲ್ ಬರ್ತದೆ ಅಂತೇಳಿ ನಿಲ್ಲಿಸಿದ್ದಾರೆ. 4 ಟನ್ ಹಾಕಿದ್ದಾರೆ. ನಮಗೆ 6 ಟನ್ ಬೇಕಾಗಿತ್ತು. 5 ಟನ್ ಕಳಿಸಿದ್ರು. ನೋಡೋದು ಇನ್ನೊಂದು 1 ಗಂಟೆ ನೋಡಿ ಕೇಳೋದು. ಮಾಲ್ ಬಂದಿಲ್ಲ ಅಂದರೆ ಹಗ್ಗ ಟಾರ್ಪಲ್ ಹಾಕಂತ ಹೇಳಿದ್ದಾರೆ. ಐಟೆಕ್ ಮೇಲೆ ಒಂದು ಬಾಕ್ಸ್ ಇಟ್ಟಿದ್ದಾರೆ ಅಷ್ಟೇ. ಪ್ಲಾಸ್ಟಿಕ್ ಹಾಕೋಣ 2 ಬಾಕ್ಸ್ ಅಂತ ಯೋಚನೆ ಮಾಡ್ತಾಯಿದ್ನಿ. ಮಳೆಗಾಲ, ಮಳೆ ಹೇಳಿ ಕೇಳಿ ಬರೋಲ್ಲ ಮಳೆ. 2 ಹಾಕ್ಬಿಡೋದು. ಪ್ಲಾಸ್ಟಿಕ್ಕು ಸೈಡಿಗೆ ಎತ್ತಿಟ್ಟು ಅದ್ರ ಮೇಲೆ ಉಳಿಸಿ ಅಲ್ಲೊಂದು ಹಗ್ಗ ಹಾಕ್ಬಿಟ್ರೆ ಸಾಕು ಗುರು. ಆರಾಮಾಗಿ ಹೋಗ್ಬಿಡ್ತೀವಿ. ಇಷ್ಟೊತ್ತಕ್ಕೂ ತಣ್ಣಗಿತ್ತು. ಅಲ್ಲಿ ಒಳಗೆ ಕುತ್ಕೊಂಡಿದ್ದೆ, ಅದ್ರ ಮೇಲೆ ತಣ್ಣಗಿತ್ತು. ನೋಡ್ಬೇಕು. ಮಾತಾಡ್ಸಿದ್ವಿ ಇನ್ನೊಂದು ಅರ್ಧ ಗಂಟೆ ಕಾಯಿ ಅಂತಂದ. ನೋಡೋಣ 5:15 ತಗೊಂಡು ಕಾದು 5:15ಗೆ ಹಗ್ಗ ಟಾರ್ಪಲ್ ಹಾಕಿದ್ರೆ ಅರ್ಧ ಗಂಟೆಗೆ ಆಗ್ಬಿಡ್ತತೆ. ಆಮೇಲೆ ಈ ಕಡೆಗೆ ಹಾಕಿದ್ರೆ ಆಯ್ತು, ಇಲ್ಲಾಂದರೆ ಅಲ್ಲೇ ಹಾಕಿದ್ರೆ ಆಯ್ತು. ನಮ್ಮ ಟ್ರಾನ್ಸ್ಪೋರ್ಟ್ನಾಗ ಇನ್ನೂ ಬಂದು ಅಡ್ವಾನ್ಸ್ ಯಾವಾಗ ಕೊಡ್ತಾನೋ ಏನೋ
ಡೀಸೆಲ್ ಹಾಕ್ಸ್ಬೇಕು. ಫೋನ್ ಮಾಡಿ ಹೇಳೋದು ಜಲ್ದಿ ಬಂದುಬಿಡು ಅಂತಂದು. ಅವ್ನು ಜಲ್ದಿ ಬರೋದೇ ಇಲ್ಲ ಗುರು. ಮಧ್ಯಾಹ್ನ ಲೋಡ್ ಆಗಿದ್ದು ಒಂದ್ಸಲಿ 3 ಗಂಟೆಗೆ ಲೋಡ್ ಆಗಿದ್ದು, ರಾತ್ರಿ 12 ಗಂಟೆಗೆ ಬಿಡಿಸಿದ್ದ ಗಾಡಿನ. ನೈಟೇ ಓಡ್ಸೋಕ್ಕೆ ಟ್ರೈ ಮಾಡೋಣ. ಒಟ್ಟು ಬೆಳಗ್ಗೆ ಎಷ್ಟೊತ್ತಿಗೆ ನಾಸಿಕ್ ಪಾಸ್ ಮಾಡಬೇಕು ನೋಡೋಣ ಬನ್ನಿ. ಇನ್ನು ಎಷ್ಟೊತ್ತಿಗೆ ಬರ್ತೈತೆ ಮಾಲು, ಇನ್ನೊಂದು ಅರ್ಧ ಗಂಟೆ ನೋಡಿ ಹಗ್ಗ ಟಾರ್ಪಲ್ ಹಾಕೋಣಂತ. ಲೋಡ್ ಆಯ್ತು, ಹಗ್ಗ ಟಾರ್ಪಲ್ ಹಾಕಿದ್ದೀವಿ. ಅವನಿಗೇನು ಬರಲ್ಲ. ಹಿಂದೆ ಯಾಕೆ ಬ್ಲೂ ಟಾರ್ಪಲ್ ಹಾಕಿದ್ದೀನಿ ಅಂದರೆ ಅದು ಸೈಡಿಂದ ಎಳಿ ಅಂದರೆ ಹಿಂದೆಲ್ಲ ಮ್ಯಾಕ್ ಎಳೆದ್ಬಿಟ್ಟಿದ್ದಾನೆ. ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸೈತೆ. ಅಡ್ಜಸ್ಟ್ ಮಾಡ್ಕೊಂಡು ಹಾಕಿದ್ವಿ. ಬಿಲ್ಲು ಕೊಟ್ಟಿದ್ದಾರೆ. ಹೊರಡೋದ ಇವಾಗ. ಗ್ಲಾಸ್ ವರ್ಸ್ ಬೇಗ ಬೇಗ ರುಕ್. ಅಯ್ಯ ಸೀದಾ ಅವನಿಗೆ ಕಾಲಿಗೆ ಹೊಡೆದೆ, ಅವನಿಗೆ ಅದಕ್ಕೆ ಬಿತ್ತು ಗುರು ಬಾಲು. ಇವಾಗ ಗ್ಲಾಸ್ ಒರೆಸ್ಕೊಂಡು ಕೈಯ ಬಟ್ಟೆಗೆ ಒರೆಸಿ ಸಾಕಲ್ಲ. ರಾತ್ರಿ ಆದಮೇಲೆ ಒರೆಸೋಣಂತೆ. ಹೋಗೋಣ. ಹೋಗಿ ಹೊರಡೋದೆ ಗುರು. ಬಿಟ್ಟಾಗ್ಬಿಡ್ತು ಅಂದರೆ ಬಿಸಿಲು ಕಮ್ಮಿ ಇತ್ತು, ಸೆಕೆ ಮೈಯೆಲ್ಲ ನೀರು ಇಳಿದ್ಬಿಟ್ಟು. ಇವಾಗ ಬಾರ ಹೋಗೋಣ ಸಂತ. ಸ್ನಾನ ಮಾಡ್ಬೇಕು ಗುರು. ಇಬ್ಬರು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಒಳ್ಳೆ ಕಮ್ಮಂಗಿಗ್ಲಾಗ್ಬಿಟ್ಟಿದ್ದೀವಿ. ಶರ್ಟ್ ಹಾಕ್ಕೊಳಕ್ಕಾಗ್ತಾಯಿಲ್ಲ ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ. ಇವಾಗ ಹೊರಡೋಣ ಬನ್ನಿ. ಕಟ್ಟೆ ತುಂಡು ತಗೊಂಬ. ಹಂಗೆ ಕಟ್ಟೆ ತುಂಡು ಎಲ್ಲಂದರೆ ಲಿಫ್ಟಿಂಗ್ ಟೈರ್ಗೆ ಇಟ್ಟಿದ್ವಿ, ಅದನ್ನೇ ತಗೊಂಬರ್ಬೇಕು. ಬನ್ನಿ ಹೋಗಿ ಡೀಸೆಲ್ ಹಾಕಿ ಸಿಗೋಣ ಅಂತಿದ್ದ. ನಮ್ಮ ಟ್ರಾನ್ಸ್ಪೋರ್ಟ್ನವ್ರಿಗೆ ಫೋನ್ ಮಾಡಬೇಕು. ಅವ್ನು ಎಷ್ಟೊತ್ತಿಗೆ ಬರ್ತಾನೆ ನಾವು ಏನು. ಭಾನುವಾರ ಬೇರೆ ನೋಡೋಣ ಬನ್ನಿ. ಬರೀ 33 ಟನ್ ಬಂತು ಗುರು. ಇವಾಗ ಹೊರಡ್ತಾ ಇರೋದೆ. ಟೈಮ್ ಬಂದು ಎಷ್ಟಾಗೈತೆ ಅಂದರೆ 6:20 6:20 ಆದರೂ ಇನ್ನೂ ಸೂರ್ಯ ಹೋಗಿಲ್ಲ ಮನೆಗೆ. 7:15 ಹೋಗೋದು. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋದೆ. ಫುಲ್ ಟ್ಯಾಂಕ್ ಮಾಡ್ಸೋದು ಎಷ್ಟಾಗ್ತದೆ ನೋಡೋದು. ಇನ್ನು ಬಂಕಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾನು ಸಾವ್ಕಾರು ನಗರನಾಗ ಫುಲ್ ಮಾಡಿಸ್ಕೊಂಡು ಅಲ್ಲಿ ಫುಲ್ ಮಾಡಿದರೆ ಬೆಂಗಳೂರಿಗೆ ಹೋಗಿ ಬರ್ತೀಯ ಅಂತ ಹೇಳಿದರು. ಇವಾಗ ನೋಡೋಣ. ಇಲ್ಲೊಂದು 12,000 ಹಾಕ್ಸ್ಕೊಂಡು ಹೋಗೋಣಂತೆ. ಯಾವ ಬಂಕ್ನಾಗ ಖಾಲಿ ಇರುತ್ತೋ ಅದೇ ಬಂಕ್ನಾಗ ಗಾಡಿ ಹೊಡೆಯೋದು. ಇಲ್ಲಿ ಭಾರತ್ ಬಂಕ್ ಐತೆ, ಖಾಲಿ ಐತೆ. ಇಲ್ಲ ನಮಗೆ ಕ್ಯಾಶು ಬೇಕು, ಕ್ಯಾಶ್ ಕೊಡ್ತಾನೆ ಇಲ್ಲ ಈಗ ಬಂಕ್ನಾಗೆ. ಯಾವುದೋ ಕಂಟೈನರ್ ಬೇರೆ ಅಡ್ಡ ನಿಲ್ಸಿದ್ದಾನೆ ಗುರು. ಮುಂದಕ್ಕೆ ಹೋಗೋಣ ಬನ್ನಿ. ಮುಂದೆ ಒಂದು ಬಂಕ್ ಐತೆ, ಭಾರತ್ ಬಂಕ್. ಅಲ್ಲಿ ಭಾರತ್ ಅಲ್ಲ, ಇಂಡಿಯನ್ ಆಯಿಲ್ ಐತೆ. ಅಲ್ಲಿ ಹಾಕ್ಸ್ಕೊಂಡು ಕ್ಯಾಶ್ ಇಸ್ಕೊಂಡು ಹೋಗೋಣ. ಇನ್ನೂ ಒಂದು 100 ಕಿಲೋಮೀಟ್ರ್ ಹೋಗೋಷ್ಟು, 150 ಕಿಲೋಮೀಟ್ರ್ ಹೋಗೋಷ್ಟು ಡೀಸೆಲ್ ಐತೆ. ಅಂದರೆ ಈ ರೋಡ್ನಾಗೇನು ಹೋಗಲ್ಲ, 150 ಅಷ್ಟಕ್ಕೊಂದು ಆಕ್ಸೆಪ್ಟ್ ಮಾಡೋದು ಬೇಡ. ಇಲ್ಲಾಂದರೆ ನಾವು ಲೆಫ್ಟಿಗೆ ಟರ್ನ್ ಹೊಡಿತೀವಲ್ಲ, ಅಲ್ಲಿ ನಾಯರ ಬಂಕ್ ಐತಲ್ಲ, ಆ ನಾಯರ ಬಂಕ್ನಾಗ ಹಾಕ್ಸ್ಕೊಂಡ್ರೆ ಆಯ್ತು. ಬನ್ನಿ ಹೋಗೋಣ, ಡೀಸೆಲ್ ಹಾಕ್ಸ್ಕೊಂಡು ಸಿಗೋಣ. ಇಲ್ಲಿ ಡೀಸೆಲ್ ಸಿಗ್ತದೆ ಗುರು. ನಮ್ಮ ಓನರ್ಗೆ ಹೇಳಿದರೆ ಫುಲ್ ಮಾಡಿಸಂದ್ರೆ ಬೇಡ, ನೀನು ಮಹಾರಾಷ್ಟ್ರದಾಗ ಫುಲ್ ಮಾಡಿಸು, ಬೆಂಗಳೂರಿಗೆ ಹೋಗ್ತೀವಿ ಅಂತಾನೆ. ಮೊನ್ನೆ ಮಹಾರಾಷ್ಟ್ರದಾಗ ಡೀಸೆಲ್ಲೇ ಸಿಗ್ತಿಲ್ಲ ಅಂದರು. ನೋಡಿದ್ರು ಟೈರ್ ಪಟಾಕಿ ಯಾರಿರೋದು. ಇದು ಒಂದು ಒಳಗೆ ಇಲ್ಲಿಂದ ನಗರಿಗೆ ಹೋಗೋಷ್ಟು ಹಾಕ್ಸೋದು, ನಗರನ ಫುಲ್ ಟ್ಯಾಂಕ್ ಮಾಡಿಸೋದು. ಇದು ಯಾಕೋ ತಗ್ಗು ಬೀಳ್ತೈತೆ ಟೈರು ಇಲ್ಲಿ ನೋಡಿ. ಇದು ತೂತಾಗೆ ಟೈರು ಇಲ್ಲಿ ಏರ್ ಬಂದತ್ತೆ, ಆ ಕಡೆದು ಏರ್ ಬಂದತ್ತೆ. ಇವಾಗ ಒಂದು ಜೊತೆ ಹೊಸ ಹಾಕ್ಬೇಕಂತ ಹೇಳ್ಬೇಕು ಓನರ್ಗೆ. ಇನ್ನು ಎಷ್ಟು ನಮ್ಮ ಅಂತಾನ. ಹೊಸ ಹಾಕಿದ್ರೇ ಗುರು ನಡೆಯೋ ಟೈರು. ಇವನ್ನ ತೆಗೆದು ಡಮ್ಮಿಗೆ ಹಾಕ್ಕೊಂಡು ಇವನ್ನ ತೆಗೆದು ಲಿಫ್ಟಿಗೆ ಹಾಕ್ಬೇಕು. ಇವು ಆಲೆ ಓದ್ಬಿಟ್ಟಿದ್ದಾವೆ. ಆಲೆ ಒಂದು ಟ್ರಿಪ್ಪಿಗೆ ಅಷ್ಟೇ ಬಂದಿದ್ದೆವು. ಒಂದು ತೆಗೆದು ಲಿಫ್ಟಿಗೆ ಹಾಕ್ಯಾರೆ ಒಂದು 3 ತಿಂಗಳು ನಡೀತವೆ. ಇವು ಡಮ್ಮಿಗೆ ಹಾಕ್ಬೇಕು ನೋಡಿ. ಇಲ್ಲಿ ಬಾಯಿ ಬಿಟ್ಬಿಟ್ರೆ ಟೈರು. ಇದ್ರಾಗ 35 ಟನ್ ಹಾಕ್ಕೊಂಡು ಬಿಸ್ಲಾಗ ಬೇರೆ ಹೊಡಿತೀವಿ ನಾವು. ಓನರ್ ಕಷ್ಟನೂ ಅರ್ಥ ಮಾಡ್ಕೊಬೇಕಲ್ಲ, ಅದಕ್ಕೆ ಹೊಡಿತಿರೋದು. ಇಲ್ಲ ಅಂದಿದ್ರೆ ಬಿಸಾಕಿ ಹೋಗ್ಬಿಡ್ತಿದ್ದೀವಿ ಬಿಟ್ಟು ಗಾಡಿನ. ಯಾಕಂದರೆ ಭಾಳ ದಿವ್ಸದಿಂದ ಕೆಲಸ ಮಾಡ್ತಾಯಿದ್ದೀನಲ್ಲ, ಏನು ಮಾಡ್ತೀರ ಹೇಳಿ, ಅಡ್ಜಸ್ಟ್ ಮಾಡ್ಕೋಬೇಕು. ಹಳಬ್ರು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಯಾರು ಅಡ್ಜಸ್ಟ್ ಮಾಡ್ಕೊಂತಾರೆ ಹೇಳಿ ಓನರ್ ಹತ್ರ. ಅದಕ್ಕೆ ಇನ್ನೇನು ಮಾಡೋದು. ಗ್ರೀಸ್ ಹೊಡ್ಸ್ಬೇಕಾಯ್ತು, ಅವ್ನು ಬರಲಿಲ್ಲ. ಅಲ್ಲಿ ಕರೆದ್ರು ಬೆಳಗ್ಗೆ ಕೊಡ್ಸೋಣಂತ ಗ್ರೀಸು. ಇವಾಗ ಬಿಟ್ಟರೆ ಆರಾಮಾಗೆ ನಾಸಿಕ್ ದಾಟಿಬಿಡೋದು. ನಾಸಿಕ್ ದಾಟಿ ಅಲ್ಲೊಂದು ಹೋಟ್ಲೈತೆ, ಸೀದಾ ಅಲ್ಲಿಗೆ ಹೋಗ್ಬಿಡೋಣ. ಇಲ್ಲಾಂದರೆ ನಾಸಿಕ್ಕಿಂದ ಹೊರಗೇ ಹೋಟ್ಲೈತೆ, ಅಲ್ಲಿ ಆ ಹೋಟ್ಲಾಗ ನಿಂತ್ಕೊಂಡು 5 ಗಂಟೆಗೆ ಎದ್ದೋದ್ರೆ ಸಾಕು. ನೋಡೋಣ ಬನ್ನಿ. ಇನ್ನು ನಾಸಿಕ್ ಅಷ್ಟೊತ್ತಿಗೆ ಎಷ್ಟೊತ್ತು ಆಗ್ತೈತೆ ಏನೋ. ಇಲ್ಲೇ ಒಂದು 7-8 ಗಂಟೆ ಆಗ್ಬೋದು ಗುರು. ಅಲ್ಲಿಂದ ಡೀಸೆಲ್ ಹಾಕ್ಸ್ಕೆ ಬಂದ್ವಿ. ಅಲ್ಲಿಂದ ರೋಡ್ ಚೆನ್ನಾಗಿತ್ತು.
ಇನ್ನೇನು ನಾನಪ್ಪಂಡು ಹತ್ತತ್ರ ಬರ್ತಿದ್ದಂಗೆ ನೋಡಿದ್ರು ಎಲ್ಲ ಕೆದ್ರಿ ಕೈ ಬಿಟ್ಟಿದ್ದಾರೆ. ಇನ್ನು ಡಾಂಬರ್ ಹಾಕಿಲ್ಲ, ರೋಡ್ ಕೆಲಸ ನಡೀತೈತೆ. ಇನ್ನೇನು ಮಳೆ ಬಂತಂದರೆ ಇರೋ ಡಾಂಬರು ಹೋಗ್ತೈತೆ, ಹೊಸದು ಹೋಗ್ತೈತೆ. ನೋಡಿ ಎಷ್ಟೊಂದು ಇದು ಕಲ್ಲದಾವೆ. ಟೈರ್ನಾಗ ಸಿಕ್ಕಾಕೊಂಡ್ರೆ ಮುಗೀತು ಬ್ರೋ, ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಬ್ರೋ ಅಂತೇಳಿ ಪಂಚರ್ ಆಗಿಬಿಡ್ತವೆ. ಇವನ್ನೆಲ್ಲ ಸ್ಲೋಪನ್ನು ಮಾಡಿದಾರ, ಅವನ್ನೆಲ್ಲ ಕೆದರಿ ಗುಂಡಿ ಥರ ಮಾಡಿಬಿಡ್ತಾರೆ ಗುರು. ಅಲ್ಲೊಂದು ಹಂಗೆ ಎಗರಿಸ್ಕೊಂಬಂದ್ಬಿಟ್ಟೆ. ಅವು ಇವು ಪಟ್ಟಿನ ಪ್ಲೇಟು ಹೊಡೆಗಿಡ್ದು ಹೋಗ್ತವೆ. ನಾವು ಮೊದಲೇ ಎರ್ಕದವು ಅವು ಪಾರ್ಸಲ್ಲು. ಇಲ್ಲಾಂದರೆ ನೆಲಮಂಗ್ಲದಾಗೆ ನಾನು ಅಭಿ ಒಂದ್ಸಲಿ ಖಾಲಿ ಮಾಡಿದ್ವಿ, ಅಲ್ಲಿ ಖಾಲಿ ಆಗುತ್ತೆ. ಇದು ಮಾತ್ರ ಕೆಳಗಿಂದ ವೈಟ್ ಫೀಲ್ಡ್ಗೆ ಹೋಗ್ಬೇಕು. ನೋ ಎಂಟ್ರಿ ಬಿಟ್ಟ ಮೇಲೆ ಹೋಗ್ಬೇಕು, ನೋ ಎಂಟ್ರಿ ಬಿಟ್ಟ ಮೇಲೆ ಬರ್ಬೇಕು ಅಂತ ತುಂಬಿಸ್ಬಿಟ್ಟಾನ. ಹಿಂದೂಪುರಿ ಪೌಡ್ರ್ ತುಂಬಿಟ್ಟಿದ್ರಿ ಆ ಟೆನ್ಷನ್ ಇರ್ತಿದ್ದಿಲ್ಲ, ಆರಾಮಾಗಿ ಹೋಗ್ಬಿಡ್ತಿದ್ವಿ. ಹೆಂಗೋ 1.15 ಬಾಡಿಗೆ ಆಗೋದು. ಈ ನಮ್ಮ ಸೌಕಾರ ಮಾಡೋದು ಒಂದೊಂದಲ್ಲ ಗುರು. ದಿನಗಳು ಹೋಗೋದು ನೋಡ್ಕೊಳೋದು ದಿನ ಅದು ಇವತ್ತೇ ಲೋಡ್ ಆಗ್ತಿದ್ದು. ಇವತ್ತು ಲೋಡಾಗಿ ಬುಧವಾರ ದಿವಸ ಖಾಲಿ ಆಗಿಬಿಡೋದು. ಇದು ಇನ್ನು ಬುಧವಾರ ನೋಡಬೇಕು. ಫಸ್ಟ್ ಇಲ್ಲಿಂದ ಹೋಗ್ಬೇಕು. ಇಲ್ಲಿ ನೀರು ಹಾಕಿದಾರೆ ನೋಡ್ರಿ, ಧೂಳು ಎದ್ದಾಳ್ತಾಯ್ತು ಅಂತೇಳಿ. ಇಲ್ಲಿ ರೋಡ್ ಏನಾದ್ರು ಆಯ್ತಾ? ರೋಡ್ ಇಲ್ಲ ಗುರು. ಯಾವುದೋ ಕರ್ನಾಟಕ ಗಾಡಿ ಹೋಗ್ತೈತೆ, ಕರ್ನಾಟಕದ TN ಗಾಡಿನ ಗೊತ್ತಿಲ್ಲ. ಯಾವನ ಜೊತೆಗೆ ಗಾಡಿ ಸಿಕ್ಕರೆ ನಗರಕ್ಕೆ ನಾವು ಹೋಗ್ಬಿಡೋಣ, ಇಲ್ಲಾಂದರೆ ನಾಸಿಕ್ಗೆ ಹೋಗೋಣಂತೆ. ಬನ್ನಿ ಹೋಗೋಣ ಮುಂದೆ ಗುರು. ಏನೋ ನಾಸಿಕ್ ಪಾಸ್ ಮಾಡಿಬಿಡೋಣ, ನಗರಿಗೆ ಹೋಗೋಣ ಅಂತ ಬಂದರೆ ಪೇಟ್ ಹತ್ರ ಜಾಮ್ ಆಗ್ಬಿಟ್ಟತ್ತೆ. 10:30 ಆಯ್ತು, ಅರ್ಧ ಗಂಟೆ ಆಯಿತು. ನಾನು ಡೌಟಿನ ಮೇಲೆ ಬಂದೆ. ಅಲ್ಲಿ ಹಿಂದೆ ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ಸೈಡ್ ಹಾಕೋಣ ಏನು ಮಾಡೋಣ ಅಂತೇಳಿ ಆ ಕಡೆ ನೋಡ್ಕೊಂತಾನೆ ಬಂದೆ ಲೆಫ್ಟ್ ಸೈಡಿಗೆ. ಇನ್ನೇನು ಆ ಕಡೆ ಮಾಮೂಲಿ ಹೋಟ್ಲಿಗೆ ಹೋಗ್ಬಿಡೋಣ ನಾಸಿಕ್ ಹತ್ರ ಅಂತ ಬಂದರೆ ಇಲ್ಲಿ ಅರ್ಧ ಗಂಟೆಯಿಂದ ಜಾಮ್ನಾಗ ನಿಂತಿದ್ವಿ. ಇವಾಗ ಅಪೋಸಿಟ್ ಕೆಳಗ್ಲಿಂದ ಒಂದೊಂದೇ ಗಾಡಿ ಹತ್ತಿ ಬರ್ತವೆ. ನಾವು ಇಳಿದೋಗಕ್ಕಿನ್ನ ಎಷ್ಟು ಟೈಮ್ ತಾಂತತೋ ಗೊತ್ತಿಲ್ಲ. ಗಾಡಿ ಓಡಿಸೋ ಮೂಡೆ ಹೋಗ್ಬಿಡ್ತು. ಇನ್ನೊಂದು 30 ಕಿಲೋಮೀಟ್ರ್ ಆಯಿತು ಹೋಟ್ಲು. ಆ ಹೋಟ್ಲಿಗೆ ಹೋಗಿ ಸೈಡ್ ಹಾಕೋದಷ್ಟೇ. ಘಾಟಿ ಇಳ್ದೋಗಿ ಸಿಗನ್ ಬಂದು ನೋಡಿ ಗುರು. ಒಂದೇ ಒಂದು ಟರ್ನಿಂಗ್ ಇಳಿದು ಬಂದ್ವಿ. ನಮ್ಮ ಮುಂದ್ಗಡೆ ಒಂದು ಟ್ರಾಲರ್ ಇತ್ತು, ಒಂದು ತುಮಕೂರು ಗಾಡಿ ಇತ್ತು. ಅವ್ರಿಗೆಲ್ಲ ಸೈಡ್ ಹೊಡ್ಕೊಂಡ್ ಬಂದ್ವಿ. ಸೈಡ್ ಹೊಡಿಯೋಣಂದ್ರೆ ಇವ್ನು HR ಗಾರ್ಡನ್ ಅಡ್ಡ ಬಂದ. ಅಲ್ಲಿ ನೋಡಿ ಎಷ್ಟೊಂದು ಜಾಮ್ ಕಾಣ್ತೈತೆ. ಅವೇನು ಕಲರ್ ಲೈಟ್ ಕಾಣ್ತಿದಾವಲ್ಲ ಅವೆಲ್ಲ ಲಾರಿಗಳೇ. ಆ ವೈಟ್ ಲೈಟ್ ಕಾಣೋವೆಲ್ಲ ಊರು. ನೋಡಿ ಇಂಜಿನು ಫುಲ್ ಇದ್ದಾವೆ. ಯಾವುದೋ ಗಾಡಿ ಅಪ್ಸೈಡ್ ಆಗೈತೆ ಅಂತ ಗುರು ಗೊತ್ತಾಗಂಗಿಲ್ಲ. ಅಲ್ಲೇ ಎಲ್ಲ ಫುಲ್ ಜಾಮ್ ಆಗಿರೋದು. ಇಳಿತಾ ಇದಾವೆ, ಇಳಿಯೋಣ ಬನ್ನಿ ಫಸ್ಟ್ ನಾವು.